ಹಳ್ಳದ ದೆವ್ವ ಅವನನ್ನು ಕೊಂದು ರುಂಡವನ್ನು ಅಗ್ನಿಕೊಂಡಗೆ ಎಸೆಯುತ್ತದೆ. ಹಾಗೆ ಮಾರ್ತಾಂಡ ಅಲ್ಲೇ ಸತ್ತು ಹೋಗುತ್ತಾನೆ. ಮಾರ್ತಾಂಡನನ್ನು ಕೊಂದು ನಗುತ್ತಲೇ ದೆವ್ವ ಮಾಯವಾಗುತ್ತದೆ. ಒಂದು ದಿನ ಗೂಬೆ ಹಳ್ಳದ ದಾರಿಯಲ್ಲಿ ಬೇತಾಳ ಬಾಬಾ ಹೋಗುತ್ತಿರ್ತಾರೆ. ಬೇತಾಳ ಬಾಬಾ ಅಂದ್ರೆ ಮಂತ್ರಗಳಿಗೆ ರಾಜನ ರೀತಿ ಹಾಗೂ ಬೇತಾಳ ಶಕ್ತಿ ಹೊಂದಿದ ಶಕ್ತಿಶಾಲಿ ಮಾಂತ್ರಿಕ. ಅವರ ಶಕ್ತಿಯನ್ನು ಜನರ ಒಳ್ಳೆಯದಕ್ಕೆ ಮಾತ್ರ ಬಳಸ್ತಾರೆ. ಯಾವುದೇ ದೆವ್ವ ಪಿಶಾಚಿ ಅವರಿಗೇನು ಮಾಡಲು ಸಾಧ್ಯವಿಲ್ಲ. ಹೀಗೆ ಒಂದು ದಿನ ಗೂಬೆ ಹಳ್ಳದ ದಾರಿಯಲ್ಲಿ ಹೋಗಬೇಕಾದ್ರೆ ಅವರಿಗೆ ಯಾರೋ ಹೆಂಗಸು ಅಳುವ ರೀತಿ ಕೇಳಿಸ್ತದೆ. ಆದ್ರೆ ಹಿಂದೆ ತಿರುಗಿ ನೋಡಿದ್ರೆ ಅವರಿಗೆ ಏನೂ ಕಾಣಿಸುವುದಿಲ್ಲ. ಅವರು ಅಲ್ಲೇ ನಿಂತುಕೊಂಡು ಯೋಚನೆ ಮಾಡ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತದೆ, ಈ ಊರಿನಲ್ಲಿ ಯಾವುದೋ ದುಷ್ಟ ಶಕ್ತಿ ಕಾಡುತ್ತಿದೆ ಎಂದು ತಿಳಿದು ಬೇತಾಳ ಬಾಬಾ ಬುರುಡೆ ಘಟ್ಟ ಊರಿಗೆ ಹೋಗಿ ಅಲ್ಲೇ ಒಂದು ಮರದ ಕೆಳಗೆ ಕುಳಿತುಕೊಳ್ತಾರೆ. ಹಾಗೂ ರಾತ್ರಿ ಎಲ್ಲ ಅಲ್ಲೇ ಇರ್ತಾರೆ. ಮಾರನೇ ದಿನ ಜನರು ಮರದ ಕೆಳಗೆ ಕುಳಿತಿರುವ ಬಾಬನನ್ನು ನೋಡಿ ಅವರ ಹತ್ತಿರ ಬಂದು, ನೀವು ಯಾರು ಎಂದು ಕೇಳುತ್ತಾರೆ. ಅದಕ್ಕೆ ಬಾಬಾ, ನಾನು ನಿನ್ನೆ ರಾತ್ರಿ ಆ ದಾರಿಯಲ್ಲಿ ಹೋಗುವಾಗ ನನಗೆ ಯಾರೋ ಹೆಂಗಸು ಅಳುವ ರೀತಿ ಕೇಳಿಸುತ್ತಿತ್ತು. ಹಿಂದೆ ತಿರುಗಿ ನೋಡಿದ್ರೆ ಯಾರೂ ಸಹ ಇರಲಿಲ್ಲ. ಆವಾಗ ನನಗೆ ಗೊತ್ತಾಯಿತು, ಇದು ಯಾವುದೋ ದೆವ್ವದ ಕೆಲಸ ಎಂದು. ಅದಕ್ಕೆ ಈ ಊರಿಗೆ ಬಂದೆ. ಅಷ್ಟರಲ್ಲಿ ಜಮೀನ್ದಾರ ಬಂಧು ಬಾಬನಿಗೆ ಕೈ ಮುಗಿದು ನಮಸ್ಕಾರ ಮಾಡುತ್ತಾನೆ. ಬಾಬಾ, ಜಮೀನ್ದಾರನಿಗೆ ನಿಮ್ಮ ಊರಿನಲ್ಲಿ ಒಂದು ದುಷ್ಟಶಕ್ತಿ ಇದೆ. ಅದು ಯಾವುದೆಂದು ನಿಮಗೆ ತಿಳಿದಿದೆಯೇ? ಜಮೀನ್ದಾರ, ನನಗೆ ಏನು ಗೊತ್ತಿಲ್ಲ ಎಂದು ಸುಳ್ಳು ಹೇಳ್ತಾನೆ. ನನಗೆ ಒಂದು ಕಪ್ಪು ಕಾಗೆ ಬೇಕು. ಅದನ್ನು ಬಲಿಕೊಟ್ಟಿ ಈ ರಾತ್ರಿಯಲ್ಲಿ ದುಷ್ಟಶಕ್ತಿ ಯಾವುದು ಎಂದು ತಿಳಿದುಕೊಳ್ಳುತ್ತೇನೆ. ಓಂ ರೌದ್ರಾಯ ನಮಃ.